ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೆಂಗಿದ್ರಲ್ಲ ಸೂಪರ್ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತೀನಿ ಫ್ರೆಂಡ್ಸ್. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನ ಒಂದು ಫಾಲ್ಸ್ಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ಶುರು ಮಾಡ್ತೀನಿ ಫ್ರೆಂಡ್ಸ್. ಹಾಗಾದ್ರೆ ಬನ್ನಿ, ಇವತ್ತಿನ ವೀಡಿಯೋದಲ್ಲಿ ಹೆಚ್ಚಿಗೆ ಏನು ಮಾತಾಡ್ತೀವಿ, ಡೈರೆಕ್ಟ್ ಆಗಿ ಇವತ್ತಿನ ವೀಡಿಯೋನ ಶುರು ಮಾಡೋಣಂತೆ. ಹಾಗಾದ್ರೆ ಬನ್ನಿ, ಆ ಫಾಲ್ಸ್ ಯಾವುದಂದ್ರೆ ಹಳ್ಳಿ ಮನೆ ಫಾಲ್ಸು. ಅದಕ್ಕೆ ಹೆಂಗೆ ಹೋಗಬೇಕು, ಏನು ಮಾಡಬೇಕು, ಆಮೇಲೆ ಅದಕ್ಕೆ ಹೋಗುವಾಗ ಸುತ್ತಮುತ್ತದಲ್ಲಿ ಯಾವ್ಯಾವ ಪ್ಲೇಸ್ಗಳಿಗೆ ಹೋಗ್ಬೋದು ಏನು ಎಲ್ಲ ಇವತ್ತಿನ ವೀಡಿಯೋದಲ್ಲಿ ನೋಡೋಣಂತೆ. ಹಾಗಾದ್ರೆ ಬನ್ನಿ, ಇವತ್ತಿನ ವೀಡಿಯೋನ ಶುರು ಫ್ರೆಂಡ್ಸ್. ನಾವೀಗ ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ನ ಹಾಕ್ಸ್ಕೊಂಡು ರೆಡಿ ಆಗಿದ್ದೀವಿ. ಆ್ಯಂಡ್ ನಾವೀಗ ನೋಡ್ತಿದ್ದೀರಲ್ಲ, ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ನಾವೀಗ ಜೈಪುರ ಬಾಳೆಹೊನ್ನೂರು ಮಾರ್ಗವಾಗಿ ಹೊರನಾಡಿಗೆ ಹೋಗ್ತಿದ್ದೀವಿ. ಆ್ಯಂಡ್ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಈ ರಸ್ತೆ ವಿಶೇಷತೆ ಏನಂದರೆ ಒಂದು ಕಡೆ ಬೆಟ್ಟ ಗುಡ್ಡ, ಹಾಗೆ ಟೀ ಎಸ್ಟೇಟು ಇಲ್ಲ ಕಾಫಿ ಎಸ್ಟೇಟು ಇಲ್ಲ ತೋಟಗಳು ಗದ್ದೆಗಳು ಇಲ್ಲಾಂದರೆ ಕಾಡು, ಇವುಗಳಿಂದನೇ ಫುಲ್ಲು ತುಂಬ್ಕೊಂಡಿರುವಂಥದ್ದು. ಹಾಗೆ ಅಲ್ಲಲ್ಲಿ ಸಣ್ಣ ಸಣ್ಣ ಪುಟ್ಟ ಜಲಪಾತಗಳು, ಇವುಗಳ ಮಧ್ಯದಲ್ಲಿ ಪ್ರಕೃತಿ ಮಾತೆ ಹಸಿರನ್ನ ಹೊದ್ದು ಮಲಗಿರುವಂಥ ಒಂದೊಳ್ಳೆ ನೇಚರ್ ವ್ಯೂ ಕಾಣಕ್ಕೆ ಸಿಗುವಂಥ ಜಾಗಗಳು. ಆ್ಯಂಡ್ ನೀವು ಮಲೆನಾಡಿನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋದೇನಾದ್ರು ಇದ್ದರೆ, ಮಲೆನಾಡಿನ ಒಂದು ಒಳ್ಳೆ ರೋಡ್ ಟ್ರಿಪ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋದಿದ್ದರೆ, ನಾನಂತೂ ಈ ರೋಡ್ನ ನಿಮಗೆ ಫುಲ್ಲಿ ರೆಕಮೆಂಡ್ ಮಾಡ್ತೀನಿ. ಈ ರೋಡಲ್ಲಿ ಒಂದು ಸಲ ನೀವು ಬನ್ನಿ, ಮಲೆನಾಡಿನ ಸೌಂದರ್ಯನ ನೀವು ಗ್ಯಾರಂಟಿ, ಈ ರೋಡನ್ನು ನೀವು ಮಿಸ್ ಮಾಡ್ಕೊಂಡ್ರಿ ಅಂದರೆ ಮಲೆನಾಡಲ್ಲಿ ಟ್ರಿಪ್ ಮಾಡುವಾಗ ನೀವು ಗ್ಯಾರಂಟಿ ಮಲೆನಾಡನ್ನು ಒಂದೇನೋ ನಿಮ್ಮ ಲೈಫಲ್ಲಿ ಮಿಸ್ ಮಾಡ್ಕೊಂಡಿರೋ ಅಂತಲೇ ಅರ್ಥ. ಆ್ಯಂಡ್ ಇಂಥ ಒಳ್ಳೆ ರೋಡು, ಈ ರೋಡಿನ ಪ್ರಕೃತಿ ಸೌಂದರ್ಯ ನೋಡ್ತಿದ್ರೆ ಇದೇ ಸ್ವರ್ಗ ಅಂತಲೇ ಹೇಳ್ಬೋದು. ಹಾಗಾದರೆ ಈ ರೋಡನ್ನು ನೋಡ್ಕೊಂತ ಹಾಗೆ ಮುಂದೆ ಹೋಗೋಣ ಬನ್ನಿ. ಸೊ ಫ್ರೆಂಡ್ಸ್, ನಾವೀಗ ಇರುವಂಥ ಪ್ಲೇಸು ಬಾಳೆಹೊನ್ನೂರು ಅಂತ. ಆ್ಯಂಡ್ ಇಲ್ಲಿ ನೀವು ನೋಡ್ತಿದ್ರಲ್ಲ, ಇದೆ ಬಾಳೆಹೊನ್ನೂರು ಸಿಟಿ ಆಗಿದೆ. ಆ್ಯಂಡ್ ಇಲ್ಲಿಂದ ನಾವು ಮುಂದೆ ಹೋದರೆ ಹೊರನಾಡಿಗೆ ಹೋಗ್ಬೋದು. ಆ್ಯಂಡ್ ನೀವು ಈ ಬಾಳೆಹೊನ್ನೂರು ರೂಟಲ್ಲೇ ಹೋಗಬೇಕು ಅನ್ನೋದಿಲ್ಲ ಹೊರನಾಡಿಗೆ. ಬೇಕಾದ್ರೆ ಜೈಪುರದಿಂದ ಮುಂದೆ ಅಲ್ಲೊಂದು ಟರ್ನ್ ಇದೆ. ಆ ಟರ್ನಲ್ಲಿ ನಿಮ್ಗೆ ಅಂದರೆ ಕರೆಕ್ಟಾಗಿ ರೂಟ್ ಗೊತ್ತಿತ್ತು ಅಂದರೆ ಬಸರಿಕಟ್ಟೆ ಅಂತ ಒಂದು ಊರಿದೆ. ಆ ಊರಿನ ರೂಟ್ನ ಮೂಲಕ ಹೋದರೆ ಕೂಡ ಅದು ಕೂಡ ಸಕ್ಕತ್ತಾಗಿರುವಂಥ ಒಂದು ಪ್ಲೇಸ್ ಆಗಿದೆ. ಫುಲ್ಲು ಟೀ ಎಸ್ಟೇಟು ಹಾಗೆ ಕಾಫಿ ಎಸ್ಟೇಟು ಇವುಗಳ ಮಧ್ಯೆ ಒಂದು ರೋಡ್ ಹೋಗಿದೆ. ಸಕ್ಕತ್ತಾಗಿರುವಂಥ ರೋಡು. ನಾವು ಬಟ್ ಈ ರೂಟಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ, ಆದರೆ ವಾಪಸ್ ಬರ್ತಾ ಅದೇ ರೂಟಲ್ಲಿ ಬರೋಣ ಅಂದ್ಕೊಂಡಿದ್ದೀನಿ. ನೋಡೋಣಂತೆ ಹೇಗಿದೆ ಏನು ಅಂತ. ಬನ್ನಿ ಹಂಗಾದ್ರೆ ಹೋಗೋಣ. ನೋಡಿ, ಇದೇ ನೀವು ನೋಡ್ತಿದ್ರಲ್ಲ, ಇದೇ ಬಾಳೆಹೊನ್ನೂರು ಆಗಿದೆ. ಆ್ಯಂಡ್ ಇದು ಬಾಳೆಹೊನ್ನೂರು ಒಂದು ಸ್ವಲ್ಪ ದೊಡ್ಡ ಸಿಟಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಒಂದು ಫಿಲಮ್ ಟಾಕೀಸ್ ಕೂಡ ಇದೆ. ಹಾಗೆ ಆಸ್ಪತ್ರೆ, ಸ್ಕೂಲು ಇವೆಲ್ಲವೂ ಕಾಮನ್ ಇಲ್ಲಿರೋದು. ಹೌದು. ಸೊ ಗೈಸ್, ಇಲ್ಲಿ ನೀವು ನೋಡ್ತಿದ್ರಲ್ಲ, ನಾವೀಗ ಹಳುವಳ್ಳಿ ಅನ್ನೋ ಒಂದು ಊರಿಗೆ ಬಂದು ರೀಚ್ ಆಗಿದ್ದೀವಿ. ಆ್ಯಂಡ್ ಫ್ರೆಂಡ್ಸ್, ಇವತ್ತು ಇಲ್ಲಿ ಹಳುವಳ್ಳಿಯ ಜಾತ್ರೆ ನಡೀತಿದೆ. ತುಂಬ ಫೇಮಸ್ ಆಗಿರುವಂಥ ಜಾತ್ರೆ ಆಗಿದೆ ಇದು ಹಳುವಳ್ಳಿ ಜಾತ್ರೆ ಇದೆಯಲ್ಲ. ಅಂದರೆ ಇಲ್ಲಿಗೆ ಕುಕ್ಕೆ ಸುಬ್ರಹ್ಮಣ್ಯದಿಂದನೇ ಒಂದು ಗರುಡ ಬಂದು ಇಲ್ಲಿ ದರ್ಶನ ನೀಡುತ್ತೆ ಅನ್ನೋದು ಕೂಡ ಒಂದು ನಂಬಿಕೆಯಾಗಿದೆ. ಆ್ಯಂಡ್ ಪ್ರತಿ ವರ್ಷವೂ ಕೂಡ ಗರುಡ ಕಾಣಿಸ್ಕೊಳ್ತದೆ ಇಲ್ಲಿ. ಆ್ಯಂಡ್ ನೋಡ್ತಿದ್ರಲ್ಲ, ಇದೇ ಹಳುವಳ್ಳಿ ಆಗಿದೆ. ಬನ್ನಿ ಹಾಗಾದರೆ ದೇವಸ್ಥಾನದ ಹತ್ರ ಹೋಗೋಣ, ದೇವಸ್ಥಾನದ ಒಳಗೆ ಹೋಗೋಣ, ದೇವಸ್ಥಾನದ ಹತ್ರ ಎಲ್ಲ ಹೇಗಿದೆ ಎಲ್ಲ ನೋಡೋಣಂತೆ ಬನ್ನಿ. ಆಶೀರ್ವಾದ ಮಾಡಿದ್ದೀನಿ. ಕೊಡ್ತೀನಿ. 100 ಕಷ್ಟ. 56 ಕೊಡು, ಹೋಗಿ 56 ಕೊಡು, ಆಶೀರ್ವಾದ ಮಾಡಿ. ನಾ ಮನೆಗೆ ಹೋಗ್ಬೇಕಲ್ಲ. ಓಕೆ ಫ್ರೆಂಡ್ಸ್, ನಾವೀಗ ಹಳುವಳ್ಳಿ ದೇವಸ್ಥಾನದ ಹತ್ರನೇ ಇದ್ದೀವಿ. ಇಲ್ಲಿ ನೀವು ನೋಡ್ತಿರ್ಬೋದು ಜಾತ್ರೆಯ ಸಡಗರ ಯಾವ ರೀತಿ ಇದೆ ಅಂತ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದು ಹಳುವಳ್ಳಿಯ ರಥ ಆಗಿದೆ. ಆ್ಯಂಡ್ ಇದರ ರಥಾರೋಹಣ ಇನ್ನು ಇವತ್ತೇ ನಡೆಯುತ್ತೆ ಇಲ್ಲಿ. ಆ್ಯಂಡ್ ಇವತ್ತೇ ಇಲ್ಲಿ ಜಾತ್ರೆನೂ ಇದೆ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಅಲ್ಲಿವರೆಗೆ ಜಾತ್ರೆ ಅಂಗಡಿಗಳೆಲ್ಲ ಇದ್ದಾವೆ. ಆ್ಯಂಡ್ ನೋಡ್ತಿದ್ದೀರಲ್ಲ, ತುಂಬ ದೊಡ್ಡದಾಗೆ ನಡೆಯುತ್ತೆ. ಆ್ಯಂಡ್ ಇದು ನಾವು ಹೊರನಾಡಿಗೆ ಹೋಗುವ ರಸ್ತೆಯಲ್ಲೇ ನಮಗೆ ಸಿಗುವಂಥ ಒಂದು ಪ್ಲೇಸ್ ಆಗಿದೆ. ಅಂದರೆ ಹೊರನಾಡಿಗೆ ಹೋಗುವಂಥ ರಸ್ತೆಯಲ್ಲೇ ಸಿಗುವಂಥ ದೇವಸ್ಥಾನ ಆಗಿದೆ. ಆ್ಯಂಡ್ ಇಲ್ಲಿನ ಜಾತ್ರೆ ತುಂಬ ವಿಶೇಷವಾಗಿದೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದೇ ಹಳುವಳ್ಳಿಯ ದೇವಸ್ಥಾನ ಆಗಿದೆ. ಓಕೆ ಫ್ರೆಂಡ್ಸ್, ನಾವೀಗ ಹಳುವಳ್ಳಿ ದೇವಸ್ಥಾನದ ಒಳಗೆ ಇದ್ದೀವಿ. ಆ್ಯಂಡ್ ತುಂಬ ಜನ ಕೂಡ ಈಗಿನ ಬರೋಕ್ಕೆ ಶುರು ಆಗಿದ್ದಾರೆ. ಆ್ಯಂಡ್ ಇಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಫುಲ್ಲು ಜನ ಆಗಿರುತ್ತೆ. ಆ್ಯಂಡ್ ಬನ್ನಿ ಹಾಗಾದರೆ ನಾವೀಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆಗೆ ಹೊರಡೋಣ. ಗೈಸ್, ನಾವೀಗ ಕಳಸ ಮಾರ್ಗವಾಗಿ ಹೊರನಾಡಿಗೆ ಹೋಗ್ತಿದ್ದೀವಿ. ಆ್ಯಂಡ್ ನೋಡ್ಬೋದು ಹೊರನಾಡಿಗೆ ಹೋಗುವಂಥ ರಸ್ತೆ ಯಾವ ರೀತಿ ಇದೆ ಅಂತ. ಹಾಗಾದರೆ ಬನ್ನಿ ನಾವೀಗ ಹೊರನಾಡಿಗೆ ಹೋಗೋಣಂತೆ. ಓಕೆ ಫ್ರೆಂಡ್ಸ್, ನಾವೀಗ ಹೊರನಾಡಿಗೆ ಬಂದು ತಲುಪಿದ್ದೀವಿ ಫ್ರೆಂಡ್ಸ್. ಆ್ಯಂಡ್ ನೀವೇನು ನೋಡ್ತಿದ್ರಲ್ಲ, ಈ ಪ್ಲೇಸ್ ಇದನ್ನು ಹೊರನಾಡು ಅಂತ ಕರೀತಾರೆ ಫ್ರೆಂಡ್ಸ್. ಈ ಹೊರನಾಡಿನ ಅಧಿದೇವತೆ ಯಾರಂದರೆ ಅನ್ನಪೂರ್ಣೇಶ್ವರಿ ಅಮ್ಮನವರು ಫ್ರೆಂಡ್ಸ್. ಆ್ಯಂಡ್ ಈ ದೇವಸ್ಥಾನ ಇದೆಯಲ್ಲ, ಈ ಹೊರನಾಡು ದೇವಸ್ಥಾನ, ಇದು ಆದಿಶಕ್ತ್ಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನ ಆಗಿರುತ್ತೆ. ಇದನ್ನು ಶ್ರೀ ಕ್ಷೇತ್ರ ಹೊರನಾಡು ಅಂತ ಕರೆಯಲಾಗುತ್ತೆ. ಒಂದು ಸಲ ಅಗಸ್ತ್ಯ ಮುನಿಗಳು ಅಥವಾ ಅಗಸ್ತ್ಯ ಋಷಿಗಳು ಇಲ್ಲಿ ಈ ದೇವಿಯ ಪ್ರತಿಮೆಯನ್ನು ಸ್ಥಾಪಿಸಿದ್ರು ಅಂತ ಹೇಳಲಾಗುತ್ತೆ. ಇಲ್ಲಿರುವಂಥ ದೇವಿ ತಮ್ಮ ಭಕ್ತಾದಿಗಳಿಗೆ ವರ್ಷದ 365 ದಿನವೂ ದರ್ಶನವನ್ನು ನೀಡ್ತಾರೆ. ಹಾಗೆ ಇಲ್ಲಿರುವಂಥ
ದೇವರಿಗೆ ಭಕ್ತಾದಿಗಳು ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಅವರಿಗೆ ಯಾವುದೇ ರೀತಿಯ ಆಹಾರದ ಕೊರತೆ ಆಗುವುದಿಲ್ಲ, ಹಾಗೆ ಆರೋಗ್ಯವನ್ನು ದೇವಿ ಕರುಣಿಸ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ ಫ್ರೆಂಡ್. ಹಾಗೆ ಈ ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಿಯು ಶಿವನ ಪತ್ನಿಯಾದ ಪಾರ್ವತಿ ದೇವಿ ಅವತಾರ ಅಂತಾನೆ ಹೇಳಲಾಗುತ್ತೆ. ನಾವೀಗ ದೇವಸ್ಥಾನದ ಹೊರಗಡೆ ಇದ್ದೀವಿ ಆ್ಯಂಡ್ ಇಲ್ಲಿಂದ ನಾನು ಝೂಮ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ಅದು ಕಾಣಲಾಗುತ್ತೋ ಯಾಕಂದರೆ ನನ್ನ ಮೊಬೈಲಲ್ಲಿ ಅಷ್ಟು ಕ್ಲಾರಿಟಿ ಸಿಗಲ್ಲ ಅಷ್ಟು ಝೂಮಿಗೆ. ಆ್ಯಂಡ್ ನೀವು ನೋಡ್ತಿದ್ರಲ್ಲ ಗೋಲ್ಡ್ ಕಲರಲ್ಲಿ, ಅದು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಿಯ ಸನ್ನಿಧಿಯಾಗಿದೆ ಅಥವಾ ಗರ್ಭಗುಡಿ ಅಂತಲೇ ಹೇಳ್ಬೋದು. ಆ್ಯಂಡ್ ಒಳಗಡೆಯಿಂದ ಯಾವುದೇ ರೀತಿ ವಿಡಿಯೋ ಮಾಡೋಕ್ಕೆ ಅವಕಾಶ ಇರಲ್ಲ, ನಾನು ಒಳಗೋಗಿ ದರ್ಶನ ಪಡ್ಕೊಂಡು ನಿಮಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ನಾವೀಗ ಹೊರನಾಡು ಅನ್ನಪೂರ್ಣೇಶ್ವರಿ ಅಮ್ಮನವರ ಭೋಜನ ಶಾಲೆಯಲ್ಲಿದ್ದೀವಿ. ಆ್ಯಂಡ್ ಫ್ರೆಂಡ್ಸ್, ಇಲ್ಲಿ ಪ್ರತಿದಿನ ಸಾವಿರಾರು ಭಕ್ತರಿಗೆ ಅನ್ನ ಪ್ರಸಾದವನ್ನು ನೀಡಲಾಗುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಿದ್ರಲ್ಲ, ನಾವು ಕೂಡ ಈಗ ಅನ್ನ ಪ್ರಸಾದ ಸ್ವೀಕಾರ ಮಾಡೋಕ್ಕಂತ ಹೇಳಿ ಬಂದು ಇಲ್ಲಿ ಕೂತಿದ್ದೀವಿ. ಓಂ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಶಂಕರ ಪ್ರಾಣವಲ್ಲಭ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಶ್ರೀ ಉತ್ಸವ ಗಣಪತಿ ಸೇತಾದಿ ವಿಖ್ಯಾತ್ಮಕ ಅನ್ನಪೂರ್ಣೇಶ್ವರಿ ಅಸೋ ಇಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಫ್ರೆಂಡ್ಸ್, ಈಗಿನ ದೇವಿ ಸನ್ನಿಧಿಯಲ್ಲಿ ನಮ್ಮ ಊಟ ಕೂಡ ಮುಗೀತು ಆ್ಯಂಡ್ ನಾವೀಗ ನಮ್ಮ ಮುಂದಿನ ಡೆಸ್ಟಿನೇಷನ್ ಕಡೆಗೆ ಹೊರಟಿದ್ದೀವಿ. ಆ್ಯಂಡ್ ಫ್ರೆಂಡ್ಸ್, ಇನ್ನೊಂದು ಏನಂದರೆ ಹೊರನಾಡಿಗೆ ನಿಮಗೆ ಬಸ್ ಸೌಕರ್ಯ ಕೂಡ ಇರುತ್ತೆ. ಆ್ಯಂಡ್ ನಿಮಗೆ ಹೊರನಾಡಿನ ದೇವಸ್ಥಾನದ ಹತ್ರನೇ ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿಗೆ ನೀವು ಬಂದು ತಲುಪಬಹುದಾಗಿದೆ. ಬೇರೆ ಬೇರೆ ಊರುಗಳಿಂದ ಇಲ್ಲಿಗೆ ಬಸ್ ಸೌಕರ್ಯ ಕೂಡ ಇದೆ. ಆ್ಯಂಡ್ ನಾವು ಬನ್ನಿ ಈಗ ಹಾಗಾದರೆ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆಗೆ ಹೋಗೋಣಂತೆ. A few moments later. ಈಗ ಆ ಕಡೆ ಒಂದು ಕಾರ್ ಹೋಗ್ತಿದೆಯಲ್ಲ, ಆ ರೂಟು ಹೊರನಾಡಿಗೆ ಹೋಗೋದು ಆ್ಯಂಡ್ ಈ ಕಡೆ ಇರೋ ರೂಟು ಕಳ್ಸಕ್ಕೆ ಹೋಗುವಂಥ ರೂಟು. ಆ್ಯಂಡ್ ಈ ಎರಡು ರೋಡ್ ಮಧ್ಯದಲ್ಲೇ ನಮಗೆ ಇಲ್ಲಿ ಒಂದು ಹಳ್ಳಿ ಮನೆ ಫಾಲ್ಸ್ ಅಂತ ಒಂದು ಬೋರ್ಡ್ ಕಾಣಕ್ಕೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಿದ್ರಲ್ಲ, ಇದು ಹೊರನಾಡು ರೂಟು ಆ್ಯಂಡ್ ಹೀಗೆ ಕೆಳಗೆ ಹೋದರೆ ಕಳ್ಸೋ ರೂಟು. ಬಟ್ ಹಿಂಗೆ ಮೇಲೆ ಬಂದರೆ ಹಳ್ಳಿ ಮನೆ ಫಾಲ್ಸ್ ಅನ್ನೋ ಒಂದು ಪ್ಲೇಸ್ಗೆ ಹೋಗುವಂಥ ರೂಟ್ ಇದೆ. ಆ್ಯಂಡ್ ಇದು ನಿಮಗೆ ಅಂದರೆ ರಸ್ತೆ ಬದಿಯಲ್ಲೇ ಬೋರ್ಡ್ಗಳು ಕಾಣಕ್ಕೆ ಸಿಗ್ತವೆ, ಹಳ್ಳಿ ಮನೆ ಫಾಲ್ಸ್ ಅಂತ. ನಾವು ಅದ್ರ ಪ್ರಕಾರನೇ ಹೋಗ್ತಾ ಇದ್ದೀವಿ. ಆ್ಯಂಡ್ ತುಂಬ ಏನು ಕಠಿಣ ದಾರಿ ಅಂತ ಏನಲ್ಲ, ಒಂದು ಟಾರ್ ರೋಡ್ ಇದೆ, ಆ ಟಾರ್ ರೋಡಲ್ಲಿ ಕ್ಲೀನಾಗಿ ನಾವು ಅದೇ ನೇರ ಹೋಗ್ತಾ ಇದ್ದರೆ ಆ್ಯಂಡ್ ನಮಗೆ ಅಲ್ಲಿ ಇಲ್ಲಿ ಬೋರ್ಡ್ಗಳು ಕಾಣಕ್ಕೆ ಸಿಗ್ತವೆ, ಹಳ್ಳಿ ಮನೆ ಫಾಲ್ಸ್ ಅಂತ. ಆ ಹಳ್ಳಿ ಮನೆ ಫಾಲ್ಸ್ ಅನ್ನೋ ಬೋರ್ಡ್ನ ನಾವು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋದರೆ ನಮಗೊಂದು ಒಳ್ಳೆ ಬ್ಯೂಟಿಫುಲ್ ಆಗಿರುವಂಥ ಫಾಲ್ಸ್ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ನಾವು ಕೂಡ ಅಂದರೆ ನಾನು ಕೂಡ ಫಸ್ಟ್ ಟೈಮ್ ಬರ್ತಿರೋದು. ಆ್ಯಂಡ್ ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಕೂಡ ನೋಡಿದ್ದೆ ಇದ್ರ ಬಗ್ಗೆ, ಬಟ್ ನನಗೆ ಗೊತ್ತಿರಲಿಲ್ಲ ಇದು ಹೊರನಾಡಿಗೆ ಹತ್ತಿರ ಇದೆ ಅಂತ. ಬಟ್ ಹಿಂಗೆ ವೀಡಿಯೋ ಎಲ್ಲ ನೋಡಿ ನನಗೆ ಗೊತ್ತಾಯಿತು ಇದು ಇಲ್ಲಿ ಹೊರನಾಡಿಗೆ ಹತ್ತಿರದಲ್ಲಿದೆ ಅಂತ. ಹಾಗಾಗಿ ಆ್ಯಂಡ್ ಇಲ್ಲಿ ಬಂದಾಗ ನನಗೆ ಅಲ್ಲಿ ಬೋರ್ಡ್ ಎಲ್ಲ ನೋಡಿದ್ನಲ್ಲ, ಒಂದ್ಸಲ ಹೋಗಿ ಬರೋಣ ಹಾಗೆ ನಿಮ್ಗೆ ತೋರಿಸೋಣ ಅಂದ್ಕೊಂಡು ನಾನು ಹಾಗೆ ಅದೇ ಕಡೆ ಹೋಗ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಹಳ್ಳಿ ಮನೆ ಫಾಲ್ಸ್ ಹೇಗಿದೆ ಏನು ಎಲ್ಲ ಅಂತ ನೋಡೋಣಂತೆ. ಹಾಗಾದರೆ ಬನ್ನಿ ಹಳ್ಳಿ ಮನೆ ಫಾಲ್ಸ್ ಕಡೆ ಹೋಗೋಣ. ಓಕೆ ಫ್ರೆಂಡ್ಸ್, ಈ ಕಡೆ ನೋಡ್ಬೋದು ನೀವು ಅಡಿಕೆ ತೋಟ, ಬೆಟ್ಟ ಗುಡ್ಡ, ಪರ್ವತ ಶ್ರೇಣಿಗಳು, ಇವುಗಳ ಮಧ್ಯದಲ್ಲಿ ಈ ರೀತಿ ಒಂದು ಪ್ಲೇಸ್ ಲೊಕೇಟ್ ಆಗಿದೆ. ಇದೇ ಹಳ್ಳಿ ಮನೆ ಅಂತ ಕರೀತಾರೆ. ಆ್ಯಂಡ್ ಇಲ್ಲಿಂದ ನಾವು ಈ ಕಡೆ ಇಲ್ಲೊಂದು ಎಂಟ್ರೆನ್ಸ್ ಕಾಣ್ತಿದೆಯಲ್ಲ, ಈ ಕಡೆ ನಾವು ಹೋದರೆ ಇಲ್ಲಿ ಒಳಗಡೆ ಹಳ್ಳಿ ಮನೆ ಫಾಲ್ಸ್ ನಮಗೆ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ನೀವು ನೋಡ್ತಿರ್ಬೋದು ಇಲ್ಲೆಲ್ಲ ಏನೇನೋ ಆರ್ಟಿಫಿಷಿಯಲ್ ಆಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ಬನ್ನಿ ಹಾಗಾದರೆ ನೋಡೋಣ ಹಳ್ಳಿ ಮನೆ ಫಾಲ್ಸ್ ಹೇಗಿದೆ ಏನು ಎಲ್ಲ ನೋಡೋಣಂತೆ. ಹಾಗಾದರೆ ಬನ್ನಿ ಹೋಗೋಣ. ಟಿಕೆಟ್ ಎಷ್ಟು ಒಬ್ರಿಗೆ 10? ಇದು ನ್ಯಾಚುರಲ್ ಫಾಲ್ಸ್ ಒಳಗೆ ಎಷ್ಟೊತ್ತಾಗುತ್ತೆ? ಎಷ್ಟು ದೂರ? ಇದು ಯಾವ ಟೈಮಲ್ಲಿ ಓಪನ್ ಇರುತ್ತೆ? ಓಕೆ ಗೈಸ್, ಟಿಕೆಟ್ ತಗೊಂಡಿವಿ. ಇನ್ನು ಇಲ್ಲಿಂದ 50 ಮೀಟರ್ ದೂರದಲ್ಲಿ ಹಳ್ಳಿ ಮನೆ ಫಾಲ್ಸ್ ಇದೆ ಅಂತೆ. ನಂಗೆ ಜಲಪಾತದ್ದು ನೀರು ಬೀಳೋ ಸೌಂಡ್ ಕೇಳ್ತಾ ಇದೆ. ಓಕೆ ಗೈಸ್, ಏನು ಗೊತ್ತಾ, ಕೂದಲು ಹೆಲ್ಮೆಟ್ ಹಾಕಿರ್ತಿ ಗಲೀಜಾಗಿದೆ ಆಯ್ತಾ. ನಾನು ಇದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಹೊರನಾಡಿಂದ ಬರೋ ರೂಟಲ್ಲಿ ಅಂದರೆ ಹೊರನಾಡು ಟು ಕಳ್ಸ ಹೋಗೋ ರೂಟಲ್ಲಿ ಇದೆ ಅಂತ. ಬಟ್ ನಂಗೆ ಗೊತ್ತಿರಲಿಲ್ಲ, ನಾ ಬಂದಿರೋದೇ ಫಸ್ಟ್ ಟೈಮ್. ಅಂದರೆ ಗೊತ್ತಿರಲಿಲ್ಲ ಅಂದರೆ ಬಂದಿರೋದೇ ಫಸ್ಟ್ ಟೈಮು. ಬಟ್ ಈಗ ನಾ ಏನು ಹೇಳಲ್ಲ, ಫಾಲ್ಸ್ ನಮ್ಮ ಎದುರುಗಡೆನೇ ಇದೆ. ನನ್ನ ವಾಯ್ಸ್ ಕೇಳುತ್ತಾ ಇಲ್ಲ ನಿಮ್ಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ನೋಡಿ ಫಾಲ್ಸ್ ತೋರಿಸ್ತೀನಿ ಹೆಂಗಿದೆ ಅಂತ. ಓಕೆ ಗೈಸ್, ನನ್ನ ವಾಯ್ಸ್ ಕೇಳ್ತಾ ಇದೆಯೋ ಇಲ್ಲೋ ದೇವರಿಗೆ ಗೊತ್ತು. ನೋಡ್ತಿದ್ದೀರಲ್ಲ ಫಾಲ್ಸು, ಇದು ಯಾವುದೋ ಒಂದು ಹಳ್ಳ ಹರ್ಕೊಬಂದು ಹಿಂಗೆ ಬೀಳ್ತಾ ಇದೆ. ಮೋಸ್ಟ್ಲಿ ಅಂದರೆ ಇದಿಷ್ಟು ನ್ಯಾಚುರಲ್ ಆಗಿ, ಅದೆಷ್ಟು ಬಂಡೆಯಿಂದ ಬೀಳೋದು ನ್ಯಾಚುರಲ್ ಆಗಿ ಇರೋದು. ಬಟ್ ಇವೆಲ್ಲ ಇವರು ಈಗ ಕ್ರಿಯೇಟ್ ಮಾಡಿರೋದು ಅನ್ಸುತ್ತೆ. ಐಲವ್ ಅಪ್ಪ ಅಮ್ಮ ಇದೆಲ್ಲ ಯಾರು ಬರ್ದಿದ್ದೋ ಗೊತ್ತಿಲ್ಲ, ಅಂದರೆ ಇಲ್ಲೇ ಇವರೇ ಮಾಡಿಸಿರೋದು ಅನ್ಸುತ್ತೆ. ಇಲ್ಲಿ ಕೆಳಗಡೆ ಏನೊಂದು ನಾವು ಟಿಕೆಟ್ ತಗೊಂಡ್ವಲ್ಲ, ನಾವು ಈ ಕಡೆಯಿಂದ ಬಂದ್ವಿ ಗೈಸ್, ಅಲ್ಲಿ ಟಿಕೆಟ್ ತಗೋಬೇಕು, ಈ ಕಡೆಯಿಂದ ಬರಬೇಕು. ಬರ್ತಿದ್ದಂಗೆ ನಮ್ಗೆ ಎದುರುಗಡೆನೆ ಈ ಥರ ಫಾಲ್ಸ್ ಕಾಣುತ್ತೆ. ಆ್ಯಂಡ್ ಇದು ಹಳ್ಳಿ ಮನೆ ಫಾಲ್ಸ್ ಅಂತ ಕರೀತಾರೆ ಇದನ್ನ. ಎಷ್ಟು ನ್ಯಾಚುರಲ್ ಆಗಿ ಏನು ಕ್ಲೀನಾಗಿ ನೀರು ಬೀಳ್ತಿದೆ ನೋಡ್ಬೋದು. ಬನ್ನಿ ಅಲ್ಲಿ ಹತ್ರ ಹೋಗೋಕ್ಕಾಗುತ್ತಾ ನೋಡೋಣಂತೆ. ಆ್ಯಂಡ್ ಈ ಕಡೆ ಎಲ್ಲ ದಾರಿ ಹೋಗಿದೆ, ಇದು ಎಲ್ಲಿ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಈ ಥರ ಎಲ್ಲ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ಇದು ಇಲ್ಲಿ ಯಾರು ಬಂದವ್ರು ಅಂದರೆ ಟೂರಿಸ್ಟ್ ಮಾಡಿರೋದಲ್ಲ ಅನ್ಸುತ್ತೆ, ಯಾಕಂದರೆ ಇಲ್ಲೇನು ಮ್ಯಾನೇಜ್ಮೆಂಟ್ ಇದೆಲ್ಲ ಅವ್ರ ಕಡೆಯಿಂದನೇ ಮಾಡ್ಸಿರ್ಬೇಕಾ ಅಂತ. ಬಟ್ ಇನ್ನೊಂದು ಏನು ಗೊತ್ತಾ, ಈ ಥರ ಎಲ್ಲ ಫಾಲ್ಸ್ಗಳಿರ್ತವೆ, ಏನು ನ್ಯಾಚುರಲ್ ಆಗಿರ್ತವೆ, ಚೆನ್ನಾಗಿರ್ತವೆ. ಅವಾಗನೇ ಈ ಥರ ಏನು ಇದೆಲ್ಲ ಮಾಡ್ತಾರಲ್ಲ, ಮಾಡಿದಾಗ ನಮ್ಗೆ ನೋಡೋಕೆ ತುಂಬ ಒಳ್ಳೇದು. ಈ ಥರ ಹಿಂಗೆ ಮಾಡಿದಾಗ ನಮ್ಗೆ ಖುಷಿ ಆಗುತ್ತೆ. ನೋಡಿಲ್ಲ, ಐ ಲವ್ ಹಳ್ಳಿ ಮನೆ ಫಾಲ್ಸ್ ಅಂತೆಲ್ಲ ಬರ್ತಿದೆ. ಆ್ಯಂಡ್ ಏನು ಈ ಥರ ಫಾಲ್ಸ್ಗಳಿರ್ತವೆ, ಫಾಲ್ಸು ಅಥವಾ ಯಾವುದೇ ಒಂದು ಟೂರಿಸ್ಟ್ ಪ್ಲೇಸ್ಗಳು, ಅವು ಹೆಂಗಿರ್ತಾವೋ ಅದನ್ನ ಒಂದು ಸ್ವಲ್ಪ ಅಪ್ಡೇಟ್ ಮಾಡಿ ಜನರಿಗೆ ಬರೋಕ್ಕೆ ಈಸಿ ಆಗಲಿ ಆ ಥರ ಎಲ್ಲ ಮಾಡ್ತಾರೆ. ಅವರೇನೋ ಒಳ್ಳೆ ಐಡಿಯಾ ಇಟ್ಕೊಂಡೇ ಮಾಡಿರ್ತಾರೆ. ಬಟ್ ಏನು ಗೊತ್ತಾ, ಬಂದವ್ರು ಏನು ಮಾಡ್ತಾರೆ, ಸುಮ್ಮನೆ ನೋಡ್ಕೊಂಡು ಇಲ್ಲೇನು ಎಂಜಾಯ್ ಮಾಡ್ಕೊಂಡು ಹೋಗೋದು ಬಿಟ್ಕೊಂಡು ಈ ಥರ ಬರೋದು
ಅವರು ಬನಿಯನು ಚಡ್ಡಿ ಅಂಗಿ ಏನೇನು ತಂದಿರ್ತಾರೋ ಅದ್ರ ಬಾಕ್ಸ್ ಎಲ್ಲ ಇಲ್ಲೇ ಬಿಸಾಕೋದು, ಕಸ ಪ್ಲಾಸ್ಟಿಕ್ ಎಲ್ಲ ಇಲ್ಲೇ ಹಣಿಯೋದು, ಚಾಕ್ಲೇಟ್ ತಿಂದು ಇಲ್ಲೇ ಹಣದು ಹಾಕೋಗೋದು, ಈ ಥರ ಮಾಡ್ತಾರೆ. ಇವೆಲ್ಲ ಮಾಡಿದಾಗ ಏನಾಗುತ್ತೆ, ಈಗ ಇಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ಅಪ್ಡೇಟ್ ಮಾಡಿ, ಇಷ್ಟೆಲ್ಲ ರಿನೋವೇಟು ಏನೋ ಒಂದು ಕ್ರಿಯೇಟ್ ಮಾಡಿ, ಇಷ್ಟೆಲ್ಲ ಮಾಡಿದ್ದಕ್ಕೆ ನಾವು ಅವ್ರಿಗೆ ಮಾಡೋ ಅವಮಾನ. ಅದಕ್ಕಿಂತ ಹೆಚ್ಚಾಗಿ ನಾವು ಇಂಥ ಒಳ್ಳೆ ಪ್ರಕೃತಿಗೆ ಮಾಡ್ತಿರೋಂಥ ಅವಮಾನ ಅಂತಲೇ ಹೇಳ್ಬೋದು. ನೋಡ್ಬೋದು ಅಂದರೆ ಈಗ ಫುಲ್ಲು ಫ್ರೀ ಆಗಿದೆ, ಟೂರಿಸ್ಟ್ಗಳು ಯಾರು ಬಂದಿಲ್ಲ. ಈಗ ಸರಿಯಾಗಿ ಟೈಮು 1 ಗಂಟೆ 26 ನಿಮಿಷ, ಅಷ್ಟು ಯಾರು ಟೂರಿಸ್ಟ್ಗಳಿಲ್ಲ, ಇಂದ ಖಾಲಿ ಇದೆ. ನೋಡ್ಬೋದು, ಸಕ್ಕತ್ತಾಗಿದೆ. ನೋಡ್ತಿದ್ದೀರಲ್ಲ, ಇಲ್ಲಿ ನಮಗೆ ಫಾಲ್ಸ್ ನೋಡೋಕೆ ಸಿಗುತ್ತೆ. ನೋಡ್ತಿದ್ದೀರಲ್ಲ ಹಿಂಗಿದೆ. ಇದು ಟಾಪ್ ವ್ಯೂ ಅಲ್ಲಿ ಈ ಥರ ಕಾಣುತ್ತೆ ಫಾಲ್ಸು. ಇಲ್ಲಿ ನೋಡಿ, ಇಲ್ಲಿ ಇದೇನಂದ್ರೆ ಇಲ್ಲಿ ನೀರಲ್ಲಿ ಆಟ ಆಡೋರಿಗೆ ಡ್ರೆಸ್ ಚೇಂಜ್ ಮಾಡ್ಕೊಳಕ್ಕೆಲ್ಲ ಒಂದು ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಬಂದು ಬಟ್ಟೆ ಚೇಂಜ್ ಮಾಡ್ಕೋಬೋದು. ಓಕೆ, ಇಲ್ಲಿ ನೋಡ್ತಿದ್ರಲ್ಲ, ನೀರಲ್ಲಿ ಆಟ ಆಡ್ಬೋದು. ಇಲ್ಲಿ ಆಟ ಆಡೋರು ಇಲ್ಲಿ ಬಂದು ಡ್ರೆಸ್ ಚೇಂಜ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಆಟ ಆಡ್ಬೋದು. ಆಮೇಲೆ ಏನೇ ಮಾಡಿ, ಬಟ್ ಈ ಜಾಗ ಹೆಂಗಿದೆಯೋ ಹಾಗೆ ಬಿಟ್ಟೆ ಹೋಗಿ. ಹಂಗೆ ಅಂದರೆ ಏನೋ ಕಸ ಹಾಕ್ತಿತ್ತು, ಏನೋ ಗಲೀಜು ಮಾಡ್ತಿತ್ತು, ಹಾಗೆ ಹೋಗಿ. ಈ ಹೈಟಲ್ಲಿ ಹಿಂಗೆ ಕಾಣ್ತಾ ಇದೆ, ನೋಡ್ತಿದ್ರಲ್ಲ. ಬಟ್ ಈ ಕಡೆ ಎಲ್ಲ ಗಿಡಗಳ ಅಡ್ಡ ಇರೋದ್ರಿಂದ ನ್ಯಾಚುರಲ್ ಆಗಿ, ಅಂದರೆ ಕ್ಯಾಮ್ರಾದಲ್ಲಿ ನಿಮ್ಗೆ ಹಂಗೆ ತೋರ್ಸೋಕ್ಕಾಗಲ್ಲ. ಐ ಲೆವೆಲ್ಗೆ ಬೇರೆ ಥರ ಕಾಣುತ್ತೆ, ಕ್ಯಾಮ್ರಾದಲ್ಲೇ ಬೇರೆ ಥರ ಕಾಣುತ್ತೆ. ನ್ಯಾಚುರಲ್ ಆಗಿ ನೋಡಿದ್ರೆ ಗಿಡದ ಮಧ್ಯದಿಂದ ನೀರು ಬೀಳೋದು ಎಷ್ಟು ಸಖತ್ತಾಗಿ ಕಾಣ್ತಿದೆ ಅಂದರೆ ಹೇಳೋಕ್ಕಾಗ್ತಿಲ್ಲ, ಹಂಗಿದೆ. ನೋಡ್ಬೋದು ಫ್ರೆಂಡ್ಸ್, ಕ್ಲಿಯರ್ ಫ್ರೆಶ್ ವಾಟರ್. ಏನು ಚೆನ್ನಾಗಿ ಕಾಣ್ತಿದೆ, ನೀರು ಕ್ಲಿಯರ್ ಆಗಿದೆ. ಹಂಗೆ ಡೈರೆಕ್ಟಾಗಿ ಕುಡ್ಕೊಬಿಡ್ಬೋದು, ಹಂಗಿದೆ ನೀರು. ನೋಡ್ತಿದ್ರಲ್ಲ, ಕ್ಲೀನಾಗಿ, ಒಂಚೂರು ಕಸ ಏನಿಲ್ಲ ರೀತಿ ಇಳಿ ನೀರು. ಓಕೆ, ಬನ್ನಿ ಆ ಕಡೆಯಿಂದ ನೋಡ. ಇಲ್ಲಿಂದನೂ ಒಂದು ಆ್ಯಂಗಲಲ್ಲಿ ಹೆಂಗೆ ಕಾಣುತ್ತೆ ನೋಡ್ಬೋದು. ಈಗ ನನ್ನ ವಾಯ್ಸ್ ಕೇಳ್ತಿದೆಯೋ ಇಲ್ಲ ಅನ್ನೋದು ಗೊತ್ತಿಲ್ಲ, ಯಾಕಂದರೆ ನೀರು ಬೀಳ್ತಿರೋ ಸೌಂಡು ಜಾಸ್ತಿ ಇದೆ. ಬಟ್ ನಾನು ಬಾಯಲ್ಲಿ ಹೇಳೋದಕ್ಕಿಂತ ನೀವೇ ಡೈರೆಕ್ಟಾಗಿ ನೋಡಿಬಿಡಿ. ಓಕೆ, ಇಲ್ಲಿದೆ ಹಳ್ಳಿ ಮನೆ ಫಾಲ್ಸ್. ಓಕೆ ಗೈಸ್, ಇಲ್ಲಿ ಸೇಫ್ಟಿ ಚೆನ್ನಾಗಿದೆ, ಯಾಕಂದ್ರೆ ಸೇಫಾಗಿ ಆಟ ಆಡ್ಕೋಬೋದು. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದೇನು ಭಾರಿ ಆಳ ಇಲ್ಲ, ಇನ್ನು ಮುಳುಗಷ್ಟು. ಆದರೆ ನಮ್ಮ ಸೇಫ್ಟಿಲಿ ನಾವು ಇರಬೇಕು, ಅದೊಂದು ಮರೆಯಂಗಿಲ್ಲ. ಓಕೆ, ಇಲ್ಲಿ ನೋಡ್ತಿದ್ದೀರಲ್ಲ, ಐ ಲವ್ ಹಳ್ಳಿ ಮನೆ ಫಾಲ್ಸ್. ಆ್ಯಂಡ್ ಇದು ಹಳ್ಳಿ ಮನೆ ಫಾಲ್ಸ್ ನೋಡಿ. ಓಕೆ, ಸೇಫ್ಟಿಗೆ ಏನು ತೊಂದರೆ ಇಲ್ಲ. ಅಂದರೆ ಈಗ ಮಳೆಗಾಲ ಮುಗ್ದಿದೆ ಆ್ಯಂಡ್ ನೀರು ಕೂಡ ಅಷ್ಟೇನಿಲ್ಲ, ಕಮ್ಮಿ ಇದೆ. ಬಟ್ ಮಳೆಗಾಲದಲ್ಲಿ ತುಂಬ ನೀರು ಇರುತ್ತೆ, ಇಲ್ಲೆಲ್ಲ ಫುಲ್ ಇರುತ್ತೆ ಅನ್ಸುತ್ತೆ. ಆ್ಯಂಡ್ ಆದರೂ ನಮ್ಮ ಸೇಫ್ಟಿಲಿ ನಾವು ಇರಬೇಕು. ಆ್ಯಂಡ್ ಬಂದು ಪ್ರವಾಸಿ ತಾಣಗಳ ರೀತಿಯಲ್ಲೇ ನೋಡಬೇಕು. ನಮ್ಮ ಮನೆ ಅಂದ್ಕೊಂಡು, ಅಂದರೆ ನಮ್ಮ ಪರಿಸರ ಅನ್ನೋ ಥರ ನೋಡಬೇಕು. ಅದು ಬಿಟ್ಕೊಂಡು ನಮ್ಮ ಜಾಗ, ನಮ್ಮ ಅಪ್ಪನ ಜಾಗ ಅಂದ್ಕೊಂಡು ಅಲ್ಲೆಲ್ಲ ಹೊತ್ತೋದು, ಆಮೇಲೆ ಅಲ್ಲಿಂದ ಕೆಳಗೆ ಹಾರೋದು, ಅಥವಾ ಈ ನೀರಲ್ಲಿ ಮುಳುಗೋದು, ಇಲ್ಲೆಲ್ಲ ಕಸ ಬಿಸಾಕೋದು, ಇವೆಲ್ಲ ಮಾಡಬಾರ್ದು. ಬಟ್ ಪ್ರವಾಸಿ ತಾಣ ಥರನೇ ನೋಡಿದ್ರೆ ನಮಗೂ ಒಳ್ಳೇದು, ನಮ್ಮ ಮುಂದಿನ ಪೀಳಿಗೆಗೂ ಒಳ್ಳೇದು, ಪ್ರವಾಸಿ ತಾಣಕ್ಕೂ ಒಳ್ಳೇದು. ಓಕೆ, ನೋಡ್ತಿದ್ದೀರಲ್ಲ, ಇದೇ ಹಳ್ಳಿ ಮನೆ ಫಾಲ್ಸ್. ಬನ್ನಿ ಹಾಗಾದ್ರೆ ಮುಂದೆ ಹೋಗೋಣ, ಮುಂದೆ ಏನಿದೆ ಹೇಗಿದೆ ಎಲ್ಲ ನೋಡೋಣಂತೆ. ಬನ್ನಿ ಹೋಗೋಣ. ಆ ಕಡೆ ಎಂಟ್ರಿ ಇತ್ತು ಆ್ಯಂಡ್ ಈ ಕಡೆಯಿಂದ ಎಕ್ಸಿಟ್ ಆಗಬೇಕು. ಬನ್ನಿ ಹಂಗಾರೆ ಎಕ್ಸಿಟ್ ಆಗೋಣಂತೆ. ಕೊನೆದಾಗಿ ಒಂದ್ಸಲ ಈ ವಿಡಿಯೋದಲ್ಲಿ ಹಳ್ಳಿ ಮನೆ ಫಾಲ್ಸ್ನ ಮತ್ತೊಂದ್ಸಲ ನೋಡ್ಕೊಬಿಡಿ. ಹಳ್ಳಿ ಮನೆ ಫಾಲ್ಸ್ ಈ ಕಡೆಯಿಂದ, ಅಲ್ಲಿಂದ ಮೇಲ್ಗಡೆ ಕಾಡಿಂದ ನೀರು ಬಂದು ಅಲ್ಲಿಂದ ಕೆಳಗೆ ಬಿದ್ದು ನೋಡಿ, 1 2 3 4 5 6 ಕೌಲು ಹೊಡೆದು ಕೆಳಗೆ ಬೀಳುತ್ತೆ. ಆ್ಯಂಡ್ ಆ ಕಡೆ ರಸ್ತೆ ಇದೆ, ಗಾಡಿಗಳು ಓಡಾಡೋದು ಕಾಣುತ್ತೆ. ಆ್ಯಂಡ್ ಅಲ್ಲಿ ಮೇಲೆ ಯಾವುದೋ ಕಾಡಿಂದ ನೀರು ಬಂದು ಹಿಂಗೆ ಸೀದಾ ಬೀಳೋದು, ಬಿದ್ದು ಹಿಂಗೆ ನೀರು ಹರ್ಕೊಂಡು ಹಿಂಗೆ ಕೆಳಗಡೆ ಹರ್ಕೊ ಹೋಗ್ತಿದೆ. ಬನ್ನಿ ಹಂಗಾರೆ ಕೆಳಗಡೆ ಎಲ್ಲಿಗೆ ಹೆಂಗೆ ಏನೋ ಅಂತೆಲ್ಲ ಹೋಗೋಣ. ಇಲ್ಲಿ ಎಕ್ಸಿಟ್ ಅಂತ ಬೋರ್ಡ್ ಇದೆ, ಇದೇ ದಾರಿಲಿ ಹಿಂಗೆ ಹೋಗ್ಬಿಡೋಣಂತೆ. ಈ ಕಡೆ ಇಲ್ಲಿ ಹಳ್ಳ ಹರಿತಾ ಇದೆ, ಅಂದರೆ ಈಗ ಫಾಲ್ಸಿಂದ ಬಂದಿರೋ ನೀರು ಹಿಂಗೆ ಹೋಗ್ತಾ ಇದೆ. ಆ್ಯಂಡ್ ನಾವು ಹಿಂಗೆ ಮುಂದೆ ಹೋಗ್ಬಿಡೋಣಂತೆ. ಯಾರ್ದೋ ಒಂದು ತೋಟದೊಳಗಡೆ ಹರಿತಿರುವಂಥ ಫಾಲ್ಸ್ ಇದು. ಓಕೆ, ನೋಡಿ ಇಲ್ಲಿ ಸೈಕಲ್ಲು ಯಾವುದಿದು, ಹೈಸ್ಕೂಲಿನ ಸೈಕಲ್ ಎಲ್ಲ ಹೀರೋ ಹೈಸ್ಕೂಲಲ್ಲಿ ಹಿಂಗಿದೆ ಕೊಡ್ತಿದ್ರು. ಆದರೆ ಇದು ಅದಲ್ಲ ನೋಡಿ. ಅಲ್ಲೊಂದು ಹಳೆಯ ಮನೆ ಕಾಣ್ತಿದೆ, ಫುಲ್ ಮಲೆನಾಡಿನ ಹಳ್ಳಿ ಸ್ಟೈಲಿನ ಮನೆ ಕಾಣ್ತಿದೆ, ನೋಡ್ತಿದ್ರಲ್ಲ. ಅಲ್ಲಿ ಮೇಲ್ಗಡೆ ನೋಡಿದ್ರೆ ಈ ಕಡೆಯಿಂದ ಒಂದು ಒಳ್ಳೆ ವ್ಯೂ ಕಾಣುತ್ತೆ, ಬೆಟ್ಟ ಕಾಣ್ತಿದೆ, ಬೆಟ್ಟ ಗುಡ್ಡ ಏನೋ ಒಂದು. ಆ್ಯಂಡ್ ಇಲ್ಲಿ ಯಾವುದೋ ಒಂದು ಹಳೆಯ ಗುಡಿಸಲು ಕಾಣ್ತಿದೆ ನೋಡಿ, ಗುಡಿಸಲು ಥರ. ಇದೆಲ್ಲ ಫೋಟೋ ಶೂಟಿಂಗ್ ಸಕ್ಕತ್ತಾಗಿದೆ ಈ ಪ್ಲೇಸ್ಗಳು ನೋಡೋಕ್ಕೆ. ಓಕೆ, ಬನ್ನಿ ಹಂಗಾದರೆ ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆ ಹೋಗೋಣಂತೆ. A few moments later. ಸೊ ಗೈಸ್, ನಾವೀಗ ಕಳಸ ಅನ್ನೋ ಒಂದು ಊರಿಗೆ ಬಂದು ತಲುಪಿದ್ದೀವಿ. ಆ್ಯಂಡ್ ನಾನಿದು ಆವಾಗ ಅಂದರೆ ಹಳುವಳ್ಳಿಯಿಂದ ಡೈರೆಕ್ಟಾಗಿ ಕಳಸಕ್ಕೆ ಬಂದು ಹೋಗಿರೋದು. ಬಟ್ ನಾನು ಆವಾಗ ಇಲ್ಲಿ ಒಂದು ಕಳಸ ದೇವಸ್ಥಾನ ಇದೆಯಲ್ಲ, ಇದಕ್ಕೆ ಹೋಗೋಕ್ಕಾಗಲಿಲ್ಲ. ಅಂದರೆ ನಾನು ಹೊರನಾಡಿಗೆ ಅರ್ಜೆಂಟಾಗಿ ಹೋಗಬೇಕು ಅನ್ನೋ ಕಾರಣಕ್ಕೆ ಆ ಕಡೆನೇ ಹೋಗಿದೆ. ಬಟ್ ವಾಪಸ್ ಬರ್ತಾ ಇಲ್ಲೇ ಹೋಗೋಣ ಅಂದ್ಕೊಂಡು ಬರ್ತಾಯಿದ್ದೀನಿ. ಆ್ಯಂಡ್ ಬನ್ನಿ ಹಾಗಾದರೆ ಕಳಸ ದೇವಸ್ಥಾನದೊಳಗೆ ಹೋಗೋಣ, ಹೇಗಿದೆ ಏನು ಎಲ್ಲ ನೋಡೋಣಂತೆ. ಆ್ಯಂಡ್ ಈ ಕಳಸ ದೇವಸ್ಥಾನನ ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ ಕಳಸನ. ಹಾಗಾದರೆ ಬನ್ನಿ ನೋಡೋಣಂತೆ ಈ ದಕ್ಷಿಣ ಕಾಶಿ ಹೇಗಿದೆ ಏನು ಎಲ್ಲ ಅಂತ. ಓಕೆ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಿದ್ರಲ್ಲ, ಇದು ಕಳಸದ ದೇವಸ್ಥಾನವಾಗಿದೆ. ಆ್ಯಂಡ್ ಅಂದರೆ ಇದು ದೇವಸ್ಥಾನ ಅಲ್ಲ, ಇದ್ರ ಪಕ್ಕದಲ್ಲಿ ದೇವಸ್ಥಾನ ಇದೆ. ಆ್ಯಂಡ್ ಇಲ್ಲಿರುವಂಥ ದೇವರು ಯಾವುದಂದರೆ ಕಳಸನಾಥೇಶ್ವರ ಅಥವಾ ಕಳಶೇಶ್ವರ ಅಂತ ಕರೆಯಲಾಗುತ್ತೆ ಈ ದೇವ್ರನ್ನ. ಆ್ಯಂಡ್ ಇದನ್ನು ದಕ್ಷಿಣ ಕಾಶಿ ಅಂತ ಕೂಡ ಕರೆಯಲಾಗುತ್ತೆ ಈ ಪ್ಲೇಸ್ನ, ಅಂದರೆ ಕಳಸನ. ಹಾಗಾದರೆ ಬನ್ನಿ ನೋಡೋಣ ಕಳಸ ದೇವಸ್ಥಾನ ಹೇಗಿದೆ ಏನು ಎಲ್ಲ ಅಂತ ನೋಡೋಣಂತೆ ಬನ್ನಿ. ಆ್ಯಂಡ್ ನೋಡ್ತಿರ್ಬೋದು ಇಲ್ಲೊಂದು ಶಿವನ ವಿಗ್ರಹ ಕೂಡ ಮಾಡಿದ್ದಾರೆ ದೊಡ್ಡದಾಗಿ. ಆ್ಯಂಡ್ ಈ ಕಡೆ ಎಲ್ಲಿಗೋ ಒಂದು ರೂಟ್ ತೋರಿಸಿದ್ದಾರೆ, ಬನ್ನಿ ನೋಡೋಣಂತೆ. ಇಲ್ಲಿ ಒಂದು ಇನ್ನೊಂದು ದೇವಸ್ಥಾನ ಕೂಡ ಇದೆ. ಆ್ಯಂಡ್ ಈ ಕಡೆ ಏನು ಹೋದರೆ ಇಲ್ಲೊಂದು ಬಿಂದು ಮಾಧವ ದೇವಸ್ಥಾನ ಅಂತ ಒಂದು ಇದೆ ಅಂತ ರೂಟ್ ಹಾಕಿದ್ದಾರೆ. ಬನ್ನಿ ಹಾಗಾದರೆ ನೋಡೋಣ
ನೋಡೋಣ ಅದು ಹೇಗಿದೆ ಏನು ಎಲ್ಲ ಅಂತ. ನೆಕ್ಸ್ಟು ಕಳಸೇಶ್ವರ ದೇವಸ್ಥಾನಕ್ಕೆ ಹೋಗೋಣ. ಇಲ್ಲೆಲ್ಲ ನೀವು ನೋಡ್ತಿರ್ಬೋದು ಪಾರ್ಕ್ ರೀತಿ ಎಲ್ಲ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ ನೋಡ್ತಿದ್ರಲ್ಲ. ಆ್ಯಂಡ್ ಓಕೆ, ಇಲ್ಲಿ ನೋಡ್ತಿದ್ರಲ್ಲ ಒಂದು ಕೆರೆ, ಏನು ಸಾಕಾಗಿದೆ ಅಂತ. ಬನ್ನಿ ಮೇಲೆ ಹೋಗೋಣ. ಟ್ರೆಕ್ಕಿಂಗ್ ಮಾಡ್ತಿದ್ದೀವಿ ಗೈಸ್, ಟ್ರೆಕ್ಕಿಂಗ್. ಓವಾ, ಎತ್ತರ ಹೋದಂಗು ಲಾಸ್ಟಲ್ಲಿ ನೋಡಿದ್ರೆ ಇಲ್ಲೊಂದು ಖಾಲಿ ಜಾಗ ಇದೆ, ನೀವು ಕೂತ್ಕೊಂಡು ವಿಶ್ರಾಂತಿ ತಗೋಬೋದು. ತಂಪಲಿದೆ, ಚೆನ್ನಾಗಿದೆ ಗಾಡಿ ಜಾಗ. ಅಲ್ಲಿ ಕಾಣುತ್ತಲ್ಲ ಗೋಪುರ, ಅದೇ ಕಳಸೇಶ್ವರ ದೇವಸ್ಥಾನ ಆಗಿದೆ. ಫುಲ್ ಬೆಟ್ಟದ ಮೇಲೆ ಬಂದಿದ್ದೀವಿ ಗೈಸ್. ಆ್ಯಂಡ್ ಇದು ಲಾಸ್ಟ್, ಇಲ್ಲಿಂದ ಮೇಲೆ ಹಿಂಗತ್ತಕ್ಕಾಗಲ್ಲ. ಆ್ಯಂಡ್ ಬಟ್ ಈ ಕಡೆಯಿಂದ ವ್ಯೂ ಅಂತೂ ಫುಲ್ ಕಳಸ ಸಾಕಾದಾಗ ಕಾಣುತ್ತೆ. ಒಂದ್ಸಲ ನೀವು ನೋಡಿ. ಸೊ ಗೈಸ್, ನಾವು ಮಿಸ್ಸಾಗಿ ಇಲ್ಲಿ ಬಂದುಬಿಟ್ವಿ. ಬಟ್ ಇದು ಯಾವುದೋ ಪ್ರೈವೇಟ್ ಪ್ರಾಪರ್ಟಿ, ಇದ್ರೊಳಗೆ ಹೋಗಂಗಿಲ್ಲ. ಬಟ್ ನಾವು ಮಿಸ್ಸಾಗಿ ಹೋದ್ವಿ, ಬೇಕಂತೇನು ಹೋಗಿದ್ದಲ್ಲ. ಹಾಗಾಗಿ ನಾವು ವಾಪಸ್ ಹೋಗ್ತಿದ್ವಿ. ಬನ್ನಿ ಹಾಗಾದರೆ ಕಳಸ ದೇವಸ್ಥಾನ ಹೇಗಿದೆ ಅಂತ ನೋಡೋಣ ಅಂತೆ. ನಾವು ಮೇಯ್ನಾಗಿ ಬಂದಿದೆ ಅದನ್ನು ನೋಡೋಕ್ಕೆ, ಆ್ಯಂಡ್ ಅದನ್ನೇ ನೋಡೋಣ ಅಂತೆ ಬನ್ನಿ. ಓಕೆ ಗೈಸ್, ನಮ್ಮ ಮೇಲಿಂದ ಕಾಣ್ತಲ್ಲ ಕಳಸೇಶ್ವರ ದೇವಸ್ಥಾನ, ಇದೇ ದೇವಸ್ಥಾನ. ಗೈಸ್, ಇಲ್ಲಿ ನೀವು ನೋಡ್ತಿದ್ರಲ್ಲ, ಇದೇ ಕಳಸದ ಮೇನ್ ಅಟ್ರಾಕ್ಷನ್. ಕಳಸನಾಥೇಶ್ವರ ದೇವಸ್ಥಾನ ಅಥವಾ ಕಳಶೇಶ್ವರ ದೇವಸ್ಥಾನ ಆಗಿದೆ. ಈ ಕಳಸದ ಕತೆ ಏನಂದ್ರೆ, ಅಗಸ್ತ್ಯ ಮುನಿಗಳು ಇಲ್ಲಿ ತಪಸ್ ಮಾಡಕ್ಕಂತ ಬಂದಿರ್ತಾರಂತೆ. ಆ ಸಂದರ್ಭದಲ್ಲಿ ಈ ಕಳಸ ಅಂತ ಇರುತ್ತಲ್ಲ, ಅಂದ್ರೆ ತೆಂಗಿನಕಾಯಿನ ಕಳಸ ಮಾಡ್ತಾರಲ್ಲ, ಆ ಥರ ಒಂದು ಕಳಸದಲ್ಲಿ ಇಲ್ಲಿನ ದೇವರು ಉದ್ಭವ ಆಯಿತು. ಆ ಕಾರಣಕ್ಕೆ ಈ ಊರಿಗೆ ಕಳಸ ಅಂತ ಹೆಸರು ಬಂತು ಅಂತ ಹೇಳಲಾಗುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದೇನೆಂದರೆ, ದಕ್ಷಿಣ ಕಾಶಿ ಅಂತ ಕರೀತಾರೆ. ಕಾಶಿಗೆ ಹೋಗಿ ಬಂದಾಗ ಎಷ್ಟು ಪುಣ್ಯ ಸಿಗುತ್ತೋ ಅದಕ್ಕಿಂತಲೂ ಜಾಸ್ತಿ ಪುಣ್ಯ ಇಲ್ಲಿ ಸಿಗುತ್ತೆ ಅಂತಲೂ ಹೇಳಲಾಗುತ್ತೆ. ಓಕೆ, ಆಮೇಲೆ ಇದು ಈ ಊರಿನ ಕತೆ. ಅಂದರೆ ಕಳಸದಲ್ಲಿ ಉದ್ಭವ ಆಗಿರೋ ದೇವರು ವಿಗ್ರಹ ಉದ್ಭವ ಆಯ್ತಂತೆ. ಆ ಕಾರಣಕ್ಕೆ ಈ ಊರಿಗೆ ಕಳಸ ಅನ್ನೋ ಒಂದು ಹೆಸರು ಬಂತು ಅಂತ ಕತೆಗಳು ಹೇಳ್ತವೆ. ಆ್ಯಂಡ್ ಇಲ್ಲಿನ ಜನಗಳ ನಂಬಿಕೆ ಕೂಡ ಅದೇ ಆಗಿದೆ. ಓಕೆ, ನೀವು ಈ ಕಡೆ ಸೈಡ್ ನೋಡೋದಾದ್ರೆ ಇಲ್ಲಿ ಶಿಲಾ ಶಾಸನಗಳಿದ್ದಾವೆ, ನೋಡಿ ನೀವು ಒಂದ್ಸಲ. ಓಕೆ, ನೋಡ್ತಿದ್ದೀರಲ್ಲ ಎಷ್ಟೆಷ್ಟು ಎತ್ತರ ಶಿಲಾಶಾಸನಗಳಿದ್ದಾವೆ ಅಂತ ನೋಡ್ತಿದ್ದೀರಲ್ಲ. ಬರ್ದಿದ್ದಾರೆ, ಬಟ್ ನಮ್ಗೆ ಇದು ಹಳೆಗನ್ನಡದಲ್ಲಿ ಇರೋದ್ರಿಂದ ನಮ್ಗೇನು ಅಂತ ಗೊತ್ತಾಗಲ್ಲ. ನೋಡೋಣ, ನೋಡ್ತಿದ್ದೀರಲ್ಲ. ಅಂದರೆ ಇಲ್ಲಿ ಕತೆಗಳಿರ್ಬೇಕು ಮೋಸ್ಟ್ಲಿ. ಈ ದೇವಸ್ಥಾನದ ಕತೆನ ಈ ಶಾಸನದಲ್ಲಿ ಕೆತ್ತಿದ್ದಾರೆ ಅನಿಸುತ್ತೆ. ನೋಡ್ತಿದ್ದೀರ, ಫುಲ್ಲು ಇಟ್ಟಿದ್ದಾರೆ ಇಲ್ಲೆಲ್ಲ. ಓಕೆ ಗೈಸ್, ನೋಡಿದ್ರಲ್ಲ, ಇದೇ ಕಳಸೇಶ್ವರ ದೇವಸ್ಥಾನ. ಆ್ಯಂಡ್ ಈ ಕಡೆ ಇರೋದು ಕಳಸೇಶ್ವರ ದೇವಸ್ಥಾನ ಆಗಿದೆ. ಆ್ಯಂಡ್ ಇಲ್ಲಿಂದ ಒಳಗೆ ಹೋಗೋಕ್ಕಿದೆ. ಆ್ಯಂಡ್ ಕಳಸದ ದೇವಸ್ಥಾನ ಇದೇ ಆಗಿದೆ. ಆ್ಯಂಡ್ ಈ ಕಡೆ ನೋಡೋದಾದ್ರೆ ಕಳಸ ಮೇನ್ ರಸ್ತೆ ಕಾಣ್ತಿದೆ, ಮೇನ್ ರೋಡು. ಆ್ಯಂಡ್ ಬನ್ನಿ, ನಾವು ಇನ್ನು ನಮ್ಮ ಮುಂದಿನ ಡೆಸ್ಟಿನೇಷನ್ ಕಡೆ ಹೋಗೋಣಂತೆ. Few moments later. ಗೈಸ್, ನಾವೀಗ ವಾಪಸ್ ಬರ್ತಾ ಹಳ್ವಳ್ಳಿಗೆ ಬಂದ್ವಿ. ಬಟ್ ಇಲ್ಲಿ ಏನಂದರೆ ಈಗ ಜಾತ್ರೆ ಸ್ಟಾರ್ಟ್ ಆಗಿದೆ, ರಥಾರೋಹಣ ಸ್ಟಾರ್ಟ್ ಆಗಿದೆ. ಹಾಗಾಗಿ ಇಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ, ಮುಂದೆ ಗಾಡಿ ಹೋಗೋಕ್ಕಾಗ್ತಿಲ್ಲ. ಫುಲ್ಲು ತುಂಬ ಮುಂದೆ 1 ಕಿಲೋಮೀಟರ್, ಹೆಚ್ಚು ಕಮ್ಮಿ 1 ಕಿಲೋಮೀಟರ್ವರೆಗೂ ಇದೇ ರೀತಿ ಟ್ರಾಫಿಕ್ ಜಾಮ್ ಆಗಿದೆ. ಬಟ್ ಎಷ್ಟೊತ್ತಾಗುತ್ತೆ ಇಲ್ಲಿಂದ ಹೋಗೋದಂತೂ ನನಗಂತೂ ಗೊತ್ತಾಗ್ತಿಲ್ಲ. 1 hour later. ಸೊ ಗೈಸ್, ಹೆಚ್ಚು ಕಮ್ಮಿ 1 ಗಂಟೆ ಹತ್ತತ್ರ ಅಲ್ಲಿ ಟ್ರಾಫಿಕಲ್ಲೇ ಸಿಕ್ಕಾಕಬಿಟ್ಟಿದ್ವಿ. ಆ್ಯಂಡ್ ಅಂತೂ ಟ್ರಾಫಿಕ್ ಬಿಡ್ತು, ಈ ಕಡೆ ಬಂದ್ವಿ. ಬಟ್ ಬಂದಾಗ ನಮ್ಗೆ ಏನಾಯ್ತಂದ್ರೆ, ಇಲ್ಲಿ ರೋಡ್ ಮಿಸ್ ಆಗಿ ನಾವು ಈ ಕಡೆ ರೋಡಲ್ಲಿ ಬಂದುಬಿಟ್ಟಿದ್ದೀವಿ. ನೋಡ್ತಿದ್ದೀರಲ್ಲ, ಇದು ಯಾವ ಕಡೆ ಹೋಗೋದಂತ ಗೊತ್ತಾಗ್ತಿಲ್ಲ. ಸೊ ಗೈಸ್, ನಮಗೆ ಅಲ್ಲಿದ್ದ ಕೆಲವೊಂದಷ್ಟು ಸ್ಥಳೀಯರ ಮಾಹಿತಿ ಪಡೆದು ನಾವು ಈ ರೂಟ್ನಲ್ಲಿ ಹೋಗ್ತಿದ್ದೀವಿ. ಆ್ಯಂಡ್ ಇದು ಯಾವುದಂದ್ರೆ, ನಾನು ಅವಾಗ ಬರ್ತಾ ಹೇಳಿದ್ನಲ್ಲ ಬಸ್ರಿಕಟ್ಟೆ ರೂಟ್ ಅಂತ, ಅದೇ ರೂಟ್ ಆಗಿದೆ. ಇದು ಸೀದಾ ಜೈಪುರಕ್ಕೆ ಹೋಗಿ ಜಾಯ್ನ್ ಆಗುತ್ತಂತೆ. ಅಂದರೆ ಹೇರೂರು ಅಂತ ಒಂದು ಊರಿಗೆ ಹೋಗಿ ಜಾಯ್ನ್ ಆಗಿ ಅಲ್ಲಿಂದ ನಾವು ಜೈಪುರಕ್ಕೆಲ್ಲ ಹೋಗ್ಬೋದು ಅಂತ ಅಲ್ಲಿಂದ ಸ್ಥಳೀಯರು ಹೇಳಿ ಕಳಿಸಿದ್ರು. ಇದೇ ರೂಟಲ್ಲಿ ಡೈರೆಕ್ಟಾಗಿ ಹೋಗಿ ಅಂತ. ನಾನು ಈ ರೂಟಲ್ಲಿ ಬರ್ತಿರೋದು 2ನೇ ಸಲ, ಹಾಗಾಗಿ ನಂಗೆ ಅಷ್ಟು ಈ ರೂಟ್ ಬಗ್ಗೆ ನಾಲೆಡ್ಜ್ ಇರಲಿಲ್ಲ. ಬನ್ನಿ ಹಾಗಾದರೆ ಈ ರೂಟ್ ಹೇಗಿದೆ ಏನು ಅಂತ ನೋಡಿ. ಬನ್ನಿ ಹಾಗಾದರೆ ನಾವು ಮುಂದೆ ಹೋಗೋಣ, ಆ್ಯಂಡ್ ಹೇಗಿದೆ ಏನು ಎಲ್ಲ ನೋಡೋಣಂತೆ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹಳ್ಳಿಮನೆ ಫಾಲ್ಸ್ಗೆ ಕರ್ಕೋದೆ. ಹಾಗೆ ಸುತ್ತಮುತ್ತಲದಲ್ಲಿ ಅಂದರೆ ಹಳ್ವಳ್ಳಿ ಆಗಿರ್ಬೋದು, ಹಾಗೆ ಹೊರನಾಡು ಆಗಿರ್ಬೋದು, ಕಳಸ ಆಗಿರ್ಬೋದು, ಇಂಥ ಎಲ್ಲ ಸುತ್ತಮುತ್ತದಲ್ಲಿ ನೋಡುವಂಥ ಪ್ಲೇಸ್ಗಳಿಗೂ ಕೂಡ ಕರ್ಕೋದೆ. ಹಾಗೆ ಅಲ್ಲಿನ ಬಗ್ಗೆ ನನಗೆ ಗೊತ್ತಿರುವಷ್ಟು ಮಾಹಿತಿನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ನೀವಿನ ಈ ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಆಲ್ ಅಂತ ಸೆಟ್ ಮಾಡಿ. ಇದರಿಂದ ನಾವು ಕೈಲ ವಿಡಿಯೋ ಬೇಗ ಬಂದು ತಲುಪುತ್ತೆ. ನಾನು ನಿಮ್ಗೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಫ್ರೆಂಡ್ಸ್.